ಆಲ್ ಗುಡ್ ಮಾರ್ನಿಂಗ್. ಇದು ಬಂದ್ಬಿಟ್ಟು ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಒಂದಷ್ಟು ಸಿಂಪಲ್ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ನಾನು ಫಸ್ಟ್ ಎದ್ದಿದ ತಕ್ಷಣ ನನಗೆ ಒಂದು ಸ್ವಲ್ಪ ಆ್ಯಕ್ಚುಲಿ ಈ ಸೈಕ್ಲೋನ್ ಎಫೆಕ್ಟಿಂದ ಮತ್ತು ಈಗ ಎಕ್ಸಸೈಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಏನಾಗ್ತಿತ್ತು ಅಂತಂದರೆ ಹೆವಿ ಬ್ಯಾಕ್ ಪೇಯ್ನ್ ಮತ್ತು ನೆಕ್ ಪೇಯ್ನು ಶೋಲ್ಡರ್ ಪೇಯ್ನ್ ಎಲ್ಲ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ಸೊ ದ್ಯಾಟ್ ನನ್ನ ಪೇಯ್ನ್ ರಿಲೀಫ್ ಆಗಲಿ ಅಂತ ಅಂದ್ಬಿಟ್ಟು. ಸೊ ಸ್ಟ್ರೆಚಿಂಗ್ ಎಕ್ಸಸೈಸ್ ಎಲ್ಲನೂ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಪೀಸ್ಫುಲ್ಲಾಗಿ ನಾನು ಮೆಡಿಟೇಷನ್ ಮಾಡಿದ್ದೀನಿ ಇವತ್ತು. ಸೊ ಮೆಡಿಟೇಷನ್ ಬ್ರೀತಿಂಗ್ ಎಕ್ಸಸೈಸ್ನ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಸೊ ಆ ರೀತಿಯಾಗಿ ವರ್ಕಿಂಗ್ ಮಾಮ್ಸು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮೇನ್ಲಿ ಏನು ಹೇಳಬೇಕು ಅಂತಂದರೆ ಬೀಯಿಂಗ್ ಎ ವರ್ಕಿಂಗ್ ಮಾಮ್ ನಮಗೆ ನಮ್ಮ ಒಂದು ಆರೋಗ್ಯನ ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಫಸ್ಟು ನಾವು ಚೆನ್ನಾಗಿದ್ದರೆ ಮನೇಲಿರೋರ್ನೆಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಬೋದಲ್ವಾ. ಸೊ ಹಾಗಾಗಿ ನಾನು ನಿಮ್ಗೆಲ್ಲರಿಗೂ ಏನೋ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತಂದರೆ, ನೀವು ಕೆಲಸ ಮಾಡೋದು ನಿಜ, ಬಟ್ ಅದೇ ರೀತಿಯಾಗಿ ನಿಮ್ಮ ಹೆಲ್ತ್ ಬಗ್ಗೆನೂ ನೀವು ಸ್ವಲ್ಪ ಕಾನ್ಷಿಯಸ್ ಆಗಿರಿ, ಹಾಗೆ ನಿಮ್ಮ ಹೆಲ್ತ್ನ ಕೇರ್ ಮಾಡ್ಕೊಳ್ಳಿ ಅಂತ ಹೇಳಬಲ್ಲೆ. ಸೊ ಅದಕ್ಕೋಸ್ಕರ ಅಂತ ನಾನು ಈ ರೂಟೀನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮದು ಸ್ವಲ್ಪ ಚಿಕ್ಕ ಮನೆ ಆಗಿರೋದ್ರಿಂದ ನಾನು ಸ್ಟ್ಯಾಂಡಿಂಗ್ ಎಕ್ಸಸೈಸ್ ಎಲ್ಲನೂ ತೋರಿಸೋದಕ್ಕಾಗಿಲ್ಲ. ಹಾಗಾಗಿ ಜಸ್ಟ್ ಸಿಟ್ಟಿಂಗ್ ಎಕ್ಸಸೈಸ್ ನಾನೆಲ್ಲ ಸ್ಟಿಚಿಂಗ್ ಮಾಡಿದ್ದೀನಿ. ಸೊ ಅದು ಮಾತ್ರನೇ ನಾನು ತೋರಿಸ್ತಾ ಇದ್ದೀನಿ. ನಾನು ಅಷ್ಟು ಪರ್ಫೆಕ್ಟ್ ಇಲ್ಲ ಎಕ್ಸಸೈಸ್ ಮಾಡೋದ್ರಲ್ಲಿ, ಸಿನ್ಸ್ ಐ ಹ್ಯಾವ್ ಸ್ಟಾರ್ಟೆಡ್ ಜಸ್ಟ್ ಫ್ಯೂ ಡೇಸ್ ಬಿಫೋರ್. ಸೊ ಹಾಗಾಗಿ ನನಗೆ ತಿಳಿದಷ್ಟು ನಾನು ನಿಮಗೆ ಮಾಡ್ತಾಯಿದ್ದೀನಿ. ಜಸ್ಟ್ ನಿಮ್ಗೆ ಏನು ಅನಿಸುತ್ತೋ, ನಿಮ್ಗೆ ಯಾವ ರೀತಿಯಾಗಿ ತಿಳಿಯುತ್ತೋ ಆ ರೀತಿಯಾಗಿ ನೀವು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿ. ಅದರಿಂದ ನಿಮಗೆ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಸೊ ನಾವು ಮನೆಯಲ್ಲಿ ವರ್ಕ್ ಮಾಡೋಂಥ ಮಹಿಳೆಯರು ಎಷ್ಟು ನಾವು ಸ್ಟ್ರಾಂಗ್ ಆಗಿರ್ತೀವಿ, ಅಷ್ಟರ ಮಟ್ಟಿಗೆ ನಾವು ಮನೇಲಿರೋರ್ನೂ ತುಂಬ ಚೆನ್ನಾಗಿ ನೋಡ್ಕೊಳ್ಬೋದು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರ್ದಿರೋ ಹಾಗೆ ನೋಡ್ಕೊಳ್ಬೋದು ಅಂತ ಹೇಳ್ಬೋದು. ನಾವು ಆ್ಯಕ್ಚುಲಿ IT ಎಂಪ್ಲಾಯೀಸು ತುಂಬ ಹೊತ್ತು ಅಂದರೆ ಲೈಕ್ ಆಲ್ಮೋಸ್ಟ್ 9 hours ತುಂಬ ಲ್ಯಾಪ್ಟಾಪ್ ಮುಂದೆ ಕೂತಿರೋದ್ರ ಜಾಗದಲ್ಲೇ ಕೂತ್ಕೊಂಡಿರೋದ್ರಿಂದ ನಮಗೆ ಬ್ಯಾಕ್ ಪೇಯ್ನು ಮತ್ತು ಕತ್ತು ನೋವು, ಶೋಲ್ಡರ್ ಪೇಯ್ನ್ ಇದೆಲ್ಲ ಕಾಮನ್. ಸೊ ಹಾಗಾಗಿ ಇದಕ್ಕೆ ಒಂದು ಪರಿಹಾರ ಏನಪ್ಪ ಅಂತಂದರೆ ಈ ರೀತಿಯಾಗಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಕೂಡ ಈ ರೀತಿಯಾಗಿ ಲೈಕ್ ನನ್ನ ಕತ್ತನ್ನ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ನ ನಾನು ರೊಟೇಷನ್ ಮಾಡಿ ಫ್ರಂಟ್ ಆ್ಯಂಡ್ ಬ್ಯಾಕ್, ರೈಟ್ ಸೈಡ್, ಲೆಫ್ಟ್ ಸೈಡ್ ಸ್ಟ್ರೆಚಿಂಗ್ ಮಾಡಿಕೊಂಡು ನನ್ನ ಒಂದು ಕತ್ತಿನ ಫ್ಲೆಕ್ಸಿಬಿಲಿಟಿನ ನಾನು ಇನ್ಕ್ರೀಸ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ಬೋದು. ಐ ನೋ ತುಂಬ ಜನಕ್ಕೆ ಈ ಕ್ವೆಶನ್ ಇರುತ್ತೆ, ಏನಪ್ಪ ಅಂದರೆ ನಾವು ಆಲ್ರೆಡಿ ವರ್ಕಿಂಗ್ ಮಾಮ್ ಇರೋದ್ರಿಂದ ಮನೆಯಲ್ಲಿ ಕೆಲಸ ಮಾಡಬೇಕು, ಆಫೀಸ್ಗೆ ಹೋಗಬೇಕು, ಮಗುನ ನೋಡ್ಕೊಳ್ಬೇಕು, ಯಾವಾಗ ನಮಗೆ ಸಮಯ ಸಿಗುತ್ತೆ ಮಾಡೋದಕ್ಕೆ ಅಂತ ಕೆಲವೊಬ್ರು ಯೋಚನೆ ಮಾಡ್ತಿರ್ಬೋದು. ಬಟ್ ನಾನು ಏನು ಹೇಳಬಲ್ಲೆ ಅಂತಂದರೆ, ಎಲ್ಲದಕ್ಕೂ ಸಮಯ ಇರುತ್ತೆ. ಬಟ್ ನಿಮಗೆ ನಾಳೆ ನಿಮ್ಮ ಆರೋಗ್ಯ ಕೆಟ್ಟಾಗ ಆವಾಗ ನಿಮಗೆ ಎಷ್ಟು ಸಮಯ ಇರಲಿ, ಎಷ್ಟು ಕೆಲಸ ಇದ್ರೂ ಏನೂ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈಗಿರೋಂತಹ ಸಮಯದಲ್ಲಿ ಆದಷ್ಟು ಒಂದು ಸ್ವಲ್ಪ ಸಮಯ, ಅಟ್ಲೀಸ್ಟ್ ಒಂದು 15 to 20 minutes ನಿಮಗೆ ಈ ಥರ ಸಿಂಪಲ್ ಎಕ್ಸಸೈಸಸ್ ಮಾಡೋದಕ್ಕೆ ನಿಮಗೆ ಸಮಯ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯನ ನೀವು ಕೋಪಪ್ ಮಾಡಿಕೊಂಡು ಮತ್ತೆ ಒಂದಷ್ಟು ದೂರ ಎನರ್ಜೆಟಿಕ್ ಆಗಿ ಮೂವ್ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಅಂತ ಹೇಳ್ಬೋದು. ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಅಂತೆ. ಗೆದ್ದವನಿಗೆ ಸೋಲ್ಬಾರ್ದು ಅನ್ನೋಂತಹ ಭಯ ಎಷ್ಟಿರುತ್ತೋ, ಸೋತವನಿಗೆ ಗೆಲ್ಲೇಬೇಕು ಅನ್ನೋಂತಹ ಛಲನೂ ಅಷ್ಟೇ ಇರುತ್ತಂತೆ. ಸೊ ಬೀಯಿಂಗ್ ಎ ವರ್ಕಿಂಗ್ ಮಾಮ್, ನಾವು ಈ ಸೋಲು ಗೆಲುವಿನ ಒಂದು ಕಾಂಪಿಟೇಷನಲ್ಲಿ ಬೀಳ್ದೇನೆ ನಾವು ಏನು ಆಗುತ್ತೋ ನಮ್ಮ ಕೈಯಲ್ಲಿ ಅದಷ್ಟು ಮಾಡ್ಕೊಂಡು ಹೋಗ್ತಾ ಇರಬೇಕು. ಆದಷ್ಟು ನಮ್ಮ ಹೆಲ್ತ್ ಕಡೆ ಗಮನ ಕೊಡಬೇಕು, ಮನೆಯವರೆಲ್ಲರ ಹೆಲ್ತ್ ಕಡೆ ಗಮನ ಕೊಡಬೇಕು. ಹಾಗೆ ಎಲ್ಲ ಕಡೆನೂ ಒಂದೊಂದು ಕಣ್ಣಿಟ್ಟಿರಬೇಕು ಅಂತ ಹೇಳ್ತೀನಿ. ಅಂದರೆ ಲೈಕ್ ಫೈನಾನ್ಷಿಯಲ್ ಮ್ಯಾಟ್ರ್ ಆಗಿರ್ಬೋದು, ನಿಮ್ಮ ಹೆಲ್ತ್ ಮ್ಯಾಟ್ರ್ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ವರ್ಕ್ ರಿಲೇಟೆಡ್ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಮಗುವಿನ ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಪ್ರತಿಯೊಂದೂ ನೀವು ಎಲ್ಲ ಕಡೆನೂ ಗಮನ ಕೊಡಬೇಕು. ಆ ರೀತಿಯಾಗಿ ನೀವು ಗಮನ ಕೊಡಬೇಕಂದ್ರೆ ಈ ರೀತಿಯಾಗಿ ನೀವು ಮುಂಚೆಯಿಂದನೇ ಪ್ರಿಪೇರ್ ಆಗ್ತಾ ಹೋಗಬೇಕು. ಅದೇ ನಾನು ನಿಮಗೆ ಒಂದು ಹೇಳಬೇಕಾಗಿರೋಂಥ ಬೆಸ್ಟ್ ಟಿಪ್ ಅಂತ ಹೇಳ್ತೀನಿ. ಸಾಧನೆ ಮಾಡಲೇಬೇಕು ಅನ್ನೋದೇನಿಲ್ಲ, ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ ಅಂತ ನಮ್ಮ ಸುಧಾಮೂರ್ತಿ ಅಮ್ಮನವರೇ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದು ಒಂದಲ್ಲ ಒಂದು ದಿನ ನಮಗೆ ಫಲ ಕೊಡ್ತಾನೆ ದೇವರು ಅಂತ ನಾನು ಹೇಳಬಲ್ಲೆ. ನೀವು ದಿನವೂ ಈ ರೀತಿಯಾಗಿ ಒಂದು 10 to 15 ನಿಮಿಷ ಶಾಂತವಾಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ನಿಜವಾಗ್ಲೂ ನೀವು ಮಿರಾಕಲ್ನ ಕಾಣ್ತೀರಾ. ನಾನಂತೂ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಆ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಆ ಒಂದು ಮೆಡಿಟೇಷನ್ ಎಫೆಕ್ಟ್ ಹೆಂಗಿರುತ್ತೆ ಅಂದರೆ ಫುಲ್ ಡೇ. ನಾನೀಗ ರೀಸೆಂಟಾಗಿ ಮೊನ್ನೆ ಒಂದು ವ್ಲಾಗ್ ಹಾಕಿದೆ. ನನ್ನ ಮಗನಿಗೆ ಹುಷಾರಿಲ್ಲ ಅಂತಂದಾಗ ನಾನು ಎಷ್ಟು ತಾಳ್ಮೆಯಿಂದ ಅವನನ್ನು ನೋಡಿಕೊಂಡೆ, ಹಾಗೆ ಅವನಿಗೆ ಎಷ್ಟು ಬೇಗ ಹುಷಾರಾಗೋದಕ್ಕೆ ನನ್ನ ಕಡೆಯಿಂದ ಒಂದು ಮೈಂಡ್ಫುಲ್ಲಾಗಿ ಒಂದು ಏನು ಅವನಿಗೆ ಸಹಾಯ ಆಯಿತು. ಆ್ಯಂಡ್ ಮೋರ್ ಓವರ್
ಅವನು ಹುಷಾರಾದಂಥ ಕೂಡ ನಾನು ಅವನ್ನ ಹೇಗೆಲ್ಲ ಆಟ ಆಡಿಸ್ದೆ, ಅದು ಎಷ್ಟರ ಮಟ್ಟಿಗೆ ನಾವು ಆ್ಯಕ್ಟಿವ್ ಆಗಿರ್ಬೋದು ಅಂತಂದರೆ ಒಂದು ಮೆಡಿಟೇಷನ್ ಮಾಡೋದ್ರಿಂದ ಅದರ ಎಫೆಕ್ಟಿವ್ನೆಸ್ಸನ್ನು ಹೇಳೋಕ್ಕಾಗಲ್ಲ. ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ನನಗೆ ಆ್ಯಕ್ಚುಲಿ ಅಥರ್ವನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಥೈರಾಯ್ಡ್ ಸ್ಟಾರ್ಟ್ ಆಯಿತು. ಸೊ ಆ ಥೈರಾಯ್ಡ್ ಸಮಸ್ಯೆಯಿಂದ ನಾನು ಹೊರಗೆ ಬರೋದಕ್ಕೆ ಈ ಒಂದು ಬ್ರೀತಿಂಗ್ ಎಕ್ಸಸೈಸ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಆಗಾಗ. ಸೊ ನೀವು ನೋಡ್ತಿರ್ಬೋದು, ಈಗ ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲಿರುತ್ತಲ್ವ ಅಲ್ಲಿ ಕೈ ಹಿಡ್ಕೊಂಡು ನಾವು ಹಮ್ ಅಂತ ಅಂದ್ಬಿಟ್ಟು ಒಂದು ಇದನ್ನು ಉಚ್ಚಾರ ಮಾಡ್ತಾ ಹೋಗ್ಬೇಕು. ಈಗ ನಾವು ಹೇಗೆ ಓಂ ಅಂತ ಉಚ್ಚಾರ ಮಾಡ್ತೀವಿ, ಹಾಗೆ ಇದು ಹಮ್ ಅಂತ ಉಚ್ಚಾರ ಮಾಡಬೇಕು. ಸೊ ಆ ರೀತಿಯಾಗಿ ಮಾಡೋದ್ರಿಂದ ಥೈರಾಯ್ಡ್ ಗ್ಲ್ಯಾಂಡ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಥೈರಾಯ್ಡ್ ಸಮಸ್ಯೆ ಕೂಡ ಆದಷ್ಟು ಬೇಗ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಕಾರ್ಯೇಷು ದಾಸಿ ಕರಣೇಶು ಮಂತ್ರಿ ಭೋಜ್ಯೇಷು ಮಾತಾ ಶಯನೇಶು ರಂಭಾ ಕ್ಷಮೆಯೇಷು ಧರಿತ್ರಿ ರೂಪೇಶು ಲಕ್ಷ್ಮಿ ಸತ್ಕರ್ಮಯುಕ್ತ ಕುಲಧರ್ಮ ಪತ್ನಿ ಭರತಕುಲ ಸ್ತ್ರೀಯೇ ನಿನಗಿದೋ ಒಂದು ನಮನ. ಇದೆಲ್ಲ ನಾವು ಆಗಬೇಕು ಅಂತಂದರೆ ಮೊದಲು ನಾವು ಸ್ತ್ರೀಯರಾಗಿ ನಾವು ಹೆಲ್ದಿಯಾಗಿರೋದನ್ನು ಕಲಿಬೇಕು. ಸೊ ನಾವು ಹೆಲ್ದಿಯಾಗಿದ್ದರೆ ನಮ್ಮ ಮನೆಯವರೆಲ್ಲರೂ ಹೆಲ್ದಿಯಾಗಿರ್ತಾರೆ, ನಮ್ಮ ಮನಸ್ಸು ಶಾಂತವಾಗಿರುತ್ತೆ, ಹಾಗೂ ನಮ್ಮ ಇಡೀ ದಿವಸ ಸುಖವಾಗಿರುತ್ತೆ ಆ್ಯಂಡ್ ಶಾಂತವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಪ್ರಾಕ್ಟೀಸ್ನ ನಾವು ಮುಂದುವರ್ಸ್ಕೊಂಡು ಹೋಗೋಣ. ಹಾಗೆ ನಾನು ಡೈಲಿ ಬೇಸಿಸ್ ಈ ರೀತಿಯಾಗಿ ಒಂದಷ್ಟು ಇನ್ಫಾರ್ಮೇಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ನನ್ನ ದಿನ ಎಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ನಿಮ್ಮದು ಏನಂತಾರಲ್ವಾ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮತ್ತೆ ನಾಳೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್.